ಸೋಡಾ ಫ್ಯಾಕ್ಟ್ರಿನಲ್ಲಿ ಏನೋ ನಾಟಿ ಫುಡ್ ಫೆಸ್ಟಿವಲ್ ಅಂತ ಹಾಕಿದ್ದಾರೆ. ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ, ನಾನು ನವೀನ್ ಇಬ್ಬರು. ನೋಡೋಣ ಬಾ. ಎಲ್ಲಿ ಈಗ ಓಕೆ ಇಲ್ಲ ಈಗ ಫಸ್ಟ್ ಫ್ಲೋರ್ ಹೋಗೋಣ. ನಾಟಿ ಫೆಸ್ಟಿವಲ್ ಅದಿದೆಯಾ? ಇವಾಗ ರೈಟ್ ಸೈಡ್ ಹೋಗ್ಬೇಕು. ಎಷ್ಟು ಚೆನ್ನಾಗಿದೆ ನೋಡಿದ್ದು. ನಾವು ಇಲ್ಲಡು ಅಲ್ವಾ, ಅದು ಚೆನ್ನಾಗಿದೆ. ನಡಿ ಬೇಗ. ಇಲ್ಲ ಇದ್ರೆ ಕತ್ಲೆ ಇದೆ ಬೇಡ. ಸುಮಾರು ಸರಿ ಬಂದಿದ್ದೀವಿ ಈ ಹೋಟೆಲ್ಗೆ. ಫುಡ್ಡೆಲ್ಲ ತುಂಬ ಚೆನ್ನಾಗಿದೆ, ನಾಟಿ ಸ್ಟೈಲ್ ಅಂದ್ರಲ್ಲ, ಸೊ ಹಾಯ್ ಅದಕ್ಕೆ ಬಂದಿರೋದು. ಹೌದು, ಇಲ್ಲಾಂದರೆ ಬರ್ತಿರ್ಲಿಲ್ಲ, ಬೇರೆ ಹೋಟ್ಲೆ ಟ್ರೈ ಮಾಡ್ತಿದ್ವಿ. ನನಗೆ ಒಂದು ಲಾಸ್ಟ್ ಟೈಮ್ ಒಳ್ಳೆ ಕಮೆಂಟ್ ಬಂದಿತ್ತು, ಫುಡ್ ವ್ಲಾಗ್ ಮಾಡಿ ರೆಸ್ಟೋರೆಂಟ್ಸ್ಗೆ ಹೋಗಿ ಅಂತ. ಸೊ ಅದಕ್ಕೊಂದು ಏಜು ನಾನು ಅವ್ರ ಮುಂದೆ ಏನೇನು ಹೇಳಿದ್ಯಾ ಇವಾಗ? ಏನಿಲ್ಲಪ್ಪ, ಇದು ಚಟ್ಪಟ ನಾಟಿ ಕಬಾಬ್, ಆಮೇಲೆ ಮತ್ತು ಚೈನೀಸಲ್ಲಿ ಒಂದು ಐಟಮ್. ಏನು ಅದು ಅವ್ರು ಹೇಳಿಲ್ಲ, ಅವರು ನಾನು ಸಜೆಸ್ಟ್ ಮಾಡ್ತೀನಿ ಅಂತ ನೋಡೋಣ ಅದು ನೋಡೋಣ. ಆಮೇಲೆ ಮೇನ್ ಕೋರ್ಸ್ ಹೇಳ್ಬಿಡ್ಬೇಕಾಗಿತ್ತು, ಹೇಗೂ ಟೈಮ್ ಆಗ್ತಾ ಇದೆ. ಏನು ತಿಂತೀಯಾ? ರೋಟಿ ತಿಂತೀಯಾ ಅಥವಾ ಬಿರಿಯಾನಿನ? ಏನಾದರೂ ಸರಿ. ಹಾಯ್ ಪೆರಿ ಪೆರಿ ಚಿಕನ್. ಹಾಯ್ ಪೆರಿ ಪೆರಿ ಚಿಕನ್. ಹಾಯ್ ಪೆರಿ ಪೆರಿ ಚಿಕನ್. ಡ್ರ್ಯಾಗನ್ ಚಿಕನ್ ಥರ ಇದೆ ಅಲ್ಲ? ನನ್ನ ಮಕ್ಳನ್ನ ಬಿಟ್ಟು ತಿಂತಾ ಇದ್ದೀವಿ. ಐತೆ ವಿಡಿಯೋ ನೋಡಿದ್ಮೇಲೆ ಅವರು ನಮ್ಮನ್ನು ಕರ್ಕೊಂಡೋಗಿ ಅಂತಾನೆ, ಅವಾಗ ರಾತ್ರಿ ಕರ್ಕೊಬರ್ಬೇಕು ಅವನ್ನ. ಚೆನ್ನಾಗಿದೆ ಹೇಗಿದೆ ಎಲ್ಲ ಆ್ಯಡ್ ಮಾಡೋ ಕೊಟ್ಟಿದ್ದಾರೆ ಅಂದಮೇಲೆ ಇವನ್ನೆಲ್ಲ ಆ್ಯಡ್ ಮಾಡಬೇಕು. ಒಂಥರ ಕ್ರಿಸ್ಪಿ ಕ್ರಿಸ್ಪಿ ಇದೆ, ಕರುಮ್ ಕರುಮ್ ಅನ್ನತ್ತೆ. ಚೆನ್ನಾಗಿದೆ. ಡ್ರ್ಯಾಗನ್ ಚಿಕನ್ ಎಲ್ಲ ಸಕ್ಕತ್ತಾಗಿದೆ ಟೇಸ್ಟ್. ಸ್ವಲ್ಪ ಸ್ವೀಟ್ ಸ್ವೀಟ್ ಇದೆ. ಇಲ್ಲ ಅಂಥ ಸ್ವೀಟ್ ಇದೆ. ಹೌದಾ? ನನಗೆ ಅನಿಸ್ತು ಬಟ್ ಚೆನ್ನಾಗಿದೆ. ಚೆನ್ನಾಗಿದೆ, ನೈಸ್. ಇದಕ್ಕೊಂಚೂರು ಚಟ್ನಿ ಕೊಡಬೇಕಿದೆ ಅಲ್ವಾ? ಚಟ್ನಿ ಏನಾದರೂ ಕೊಟ್ಟರೆ ಸಕ್ಕತ್ತಾಗಿದೆ. ಹೌದು, ಚೆನ್ನಾಗಿದಲ್ಲ? ಚೆನ್ನಾಗಿದೆ, ಸೂಪರ್ ಆಗಿದೆ. ಕೇಳಿದ್ರೆ ಇದಕ್ಕೆ ಕಬಾಬ್ ಕೊಟ್ಟಿದ್ದಾರೆ, ಚಟ್ನಿ. ಚಟಪಟ ಕಬಾಬ್ ಅಲ್ಲ? ಚಟಪಟ ಕಬಾಬ್ ಟೇಸ್ಟ್ ಮಾಡಿ. ಸ್ಪೈಸಿ ಆಗಿದೆಯಪ್ಪ. ಕರಿಬೇವು ಪುದೀನ ಎಲ್ಲ ಸೊಪ್ಪುಗಳು ಹಾಕಿದ್ದಾರೆ. ಚಟ್ನಿ ಜೊತೆ ಚೆನ್ನಾಗಿದೆಯಾ? ಮಾಮೂಲಿ ಮಾಡೋ ಕಬಾಬ್ ಥರ ಇದೆಯಾ? ಡಿಫ್ರೆಂಟ್ ಆಗಿದೆ. ಕಬಾಬ್ಗೆ ಎಲ್ಲ ಸೊಪ್ಪುಗಳು ಹಾಕಿದ್ದಾರೆ, ಪುದೀನ, ಕರಿಬೇವಿದೆ, ಮತ್ತು ಹಸಿಮೆಣಸಿನ್ಕಾಯಿ ಹಾಕಿದ್ದಾರೆ. ಅದನ್ನು ಹಾಕಿ ಇವರು ಇದು ಮಾಡಿರೋದು ಅಷ್ಟೇ. ಇದಕ್ಕೆ ಇವರು ಕಬಾಬ್ಗೆ ಖಾರ ಪುಡಿ ಮಿಕ್ಸ್ ಮಾಡಿಲ್ಲ, ಹಸಿಮೆಣಸಿನ್ಕಾಯಿ ಹಾಕಿದ್ದಾರೆ. ಮೇಲ್ಗಡೆ ಖಾರ ಪುಡಿ ಉದುರಿಸಿದ್ದಾರೆ ಅಲ್ಲ? ಚೆನ್ನಾಗಿದೆ. ಚಟ್ನಿ ಜೊತೆ ಇದನ್ನು ಚಟ್ನಿ ಜೊತೆ ತಿನ್ನೋಣ. ನೋಡಿ ಚಿಕನ್ಗೆ ಲೈಟಾಗೆ ಇಲ್ಲಿ ಹಿಂಗೆ ಚಟ್ನಿ ಹಾಕಿ
ಅದ್ರ ಜೊತೆ ನನ್ನ ದೊಡ್ಡ ಮಗನೂ ಹಿಂಗೆ ಆಡೋದು, ಹಾಂ ಡಿಫ್ರೆಂಟ್ ಟ್ರೈ ಕೊಟ್ಟಂಗೆ ತಿನ್ನಲ್ಲ. ನೋಡು ಇದ್ರ ಮೇಲೆ ಇಟ್ಟೆವು ಕ್ಲೋಸ್ ಮಾಡಿ ಅಯ್ಯೋ ಗೊತ್ತನೇ ಇಲ್ಲ ನಾವು ಚಟ್ನಿ ಹಾಕಿದ್ರೆ ಟೇಸ್ಟ್ ಹೌದಾ? ಸಕ್ಕತ್ತಾಗಿದೆ ಚಟ್ನಿ ಇದೆ. ಟ್ರೈ ಮಾಡ್ತೀನಿ ನಾನು. ನನಗೆ ಇದೇ ಇಷ್ಟ ಆಯಿತು ಕಬಾಬ್. ನಮ್ಮ ಮನೆಗೆ ಎಷ್ಟು ಹತ್ರ ಇದೆ ಅಂದರೆ ವಾಕೇಬಲ್ ಡಿಸ್ಟೆನ್ಸ್. ವಾಕೇಬಲ್ ಡಿಸ್ಟೆನ್ಸ್. ಅದಕ್ಕೆ ಬರೋಕ್ಕೆ ಬೇಜಾರು, ಪಕ್ಕದಲ್ಲೇ ಇದೆಯಲ್ಲ ಅಂತ. ಇದೊಂದು ಇವಾಗ ಇನ್ನೊಂದು ಆಗ್ತಿದೆಯಲ್ಲ ಹೊಸದು ಸುಖ ಸುಖ ಸೋಡಾ ಫ್ಯಾಕ್ಟ್ರಿ ಪಕ್ಕದ ಹೊಸದು, ಅದು ನಮ್ಮ ಮನೆ ಅಪೋಸಿಟ್ ರೋಡೆ. ಸ್ಪೂನ್ಗಳು ತಿನ್ನೋದಕ್ಕಿಂತ ಕೈಯಲ್ಲಿ ತಿನ್ನೋದೇ ಕೈಯಲ್ಲಿ ತಿನ್ನೋದೇ ಚೆಂದ. ಹಿಂಗೆ ಹಾಕಿ ತಿನ್ನೋದಂಗಿರಲಿ. ನಾನು ಈ ವಿಡಿಯೋ ನನ್ನ ಮಕ್ಕಳು ನೋಡ್ಬೇಕಂತೆ, ನಾನು ಹೇಳಲ್ಲ, ಅವರಾಗೆ ನೋಡಲಿ. ಆಮೇಲೆ ದೊಡ್ಡವನಂತೂ ಕಣ್ಣಲ್ಲಿ ನೀರು ಹಾಕ್ತಾನೆ. ಹಾಂ ಬಂದ್ಬಿಡುತ್ತೆ, ಫಸ್ಟ್ ನೀರು ಬಂದ್ಬಿಡುತ್ತೆ ಅವನಿಗೆ. ನಾನು ನೀವು ಬಿಟ್ಟು ಎಲ್ಲ ಮಾಡ್ತೀರಾ, ನೀವೆಲ್ಲ ಓಡಾಡ್ತೀರಾ, ನಮ್ಮನ್ನು ಕರ್ಕೊಂಡು ಹೋಗ್ತಾ ಇಲ್ಲ. ಚಿಕನು ಅಳ್ತಾನೆ. ಚಿಕ್ಕವ್ರು ಹೇಳ್ತಾರಲ್ಲ, ಬ್ಲಾಗ್ ಮಾಡೋರು ಅವ್ರು ನೀವೊಬ್ಬರೇ ತಿನ್ನಬೇಕು ಅಂತ ಹೇಳಿದಾರಾ, ನೀವೊಬ್ಬರೇ ಪಟಾಕಿ ಹೊಡಿಬೇಕು ಅಂತ ಹೇಳಿದಾರಾ, ನಾವು ಹೊಡಿಬಾರ್ದ, ನಾವು ತಿನ್ಬಾರ್ದ? ಹಂಗಂತಾನೆ. ನೋಡು ಇದು ಅಫಿಷಿಯಲ್ ಈಟಿಂಗ್. ಲೈಟಾಗಿ ಸ್ಪೂನ್ದು ಲೈಟಾಗಿ ನಾವು ತಿನ್ನೋದು ನಾವು ನಾಟಿ ಸ್ಟೈಲ್ ಈಟಿಂಗ್. ವೆಲ್ಡಿಂಗ್ ಒಳ್ದು ಸೆಕೆಂಡ್ ಒನ್ ನಾವು, ಫಸ್ಟ್ ಒನ್ ನಾವಲ್ಲ. ನಮ್ಮ ಹಿಂಗೆ ತಿಂದರೆ ಚೆಂದ. ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇದ್ದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನನ್ನ ಮೈಕ್ ತಂದಿಲ್ಲ. ಫಸ್ಟ್ ಆಫ್ ಆಲ್ ಮೊಬೈಲ್ಗೆ ನನ್ನ ಮೈಕೆ ಇಟ್ಟಿಲ್ಲ, ತಗೋಬೇಕು. ನಾವು ತಿನ್ನೋದು ನೋಡೋಣ ಹೆಂಗೆ ಅಂತ. ಹಾಂ ಸೊಪ್ಪು ಆವಾಗೇ ತಿನ್ನಲ್ಲ ಸ್ಪೂನಲ್ಲಿ, ಎಳೆಕಾಗ್ದಲೆ ಬರ್ದಲೆ ಜಾರೋಯ್ತು. ಅದರ ಬದಲು ಕೈಯಲ್ಲಿ ಹಿಂಗೆ ಹಾಕ್ಕೊಂಡು ಹಾಕಿ ಚಟ್ನಿ ಹಿಂಗೆ ಹಿಂಗೆ ಹಂಗೆಲ್ಲ ಯಾರೂ ಮಾಡಲ್ಲ, ಎಲ್ಲ ಮಾಡ್ತಾರೆ. ಅಷ್ಟೊಂದೆಲ್ಲ ಯಾರೂ ಮಾಡಲ್ಲ. ಅಲ್ವ, ಊಟ ತಿನ್ನೋರು ಹಿಂಗೆ ತಿಂದೇನೆ ಅದು ಸಮಾಧಾನ. ತಿನ್ನು ನೋಡೋಣ. ಚಟ್ನಿ ನೋಡಿ, ಹಿಂಗೆ ಚಟ್ನಿ ಹಿಂಗೆ ಹಚ್ಕೊಂಡು ಹಿಂಗೆಲ್ಲ ಲೈಟಾಗಿ ಹಚ್ಕೊಂಡೆಲ್ಲ ತಿನ್ನೋದು ಟೇಸ್ಟಿ ಅನ್ಸಲ್ಲ. ಬಾಯಿ ಟೇಸ್ಟ್ ಅವಾಗಲೇ ಸಿಗುತ್ತೆ, ಚಟ್ನಿ ಜಾಸ್ತಿ ಹೋಗುತ್ತೆ. ನಾನು ತಿನ್ನೋದು ಹಂಗಿರಲಿ. ಮನೆಯಲ್ಲಿ ವಿಡಿಯೋ ನೋಡಿದ್ರೆ ನನ್ನ ಮಕ್ಕಳಿಬ್ಬರು ಏನು ಮಾಡ್ಬೋದು, ನಾನು ಎಷ್ಟೆಲ್ಲ ಅನ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬ್ಲಾಗರು ನೀವೇ ಹೋಗಿ ತಿನ್ನಬೇಕು ಅಂತ ಹೇಳಿದಾರಾ? ನಿಮ್ಮ ಸಬ್ಸ್ಕ್ರೈಬರ್ ಯಾರು ಹೇಳಿಲ್ವಾ ಮಕ್ಳನ್ನ ಬಿಟ್ಟು ಬಂದಿದ್ಯಾ ಅಂತ? ನೀವು ಹಿಂಗೆಲ್ಲ ಮಾಡೋದು ತಪ್ಪಲ್ವಾ? ನನ್ನ ಚಿಕ್ಕವ್ನು ಕ್ವಶನ್ ಕೇಳೋದು. ಇವಾಗ ಅದಕ್ಕೆಲ್ಲ ನಾನು ಆನ್ಸರ್ ಮಾಡಬೇಕು. ಪಟಾಕಿ ಹೊಡಿಯಕ್ಕೆ ಅಂತ ಹೇಳಿದಲ್ಲ. ಎಲ್ಲ ಸಬ್ಸ್ಕ್ರೈಬರ್ಸು ಟೆಸ್ಟಿಂಗ್ ವಿಡಿಯೋ ನೀವೇ ಮಾಡಿದ್ರೆ ನಾವೇನು ಹೊಡಿಯೋದು ಅಂದಿದ್ದ. ಏನದು ಬಿರಿಯಾನಿ? ಮಟನ್. ಓಕೆ. ಹಿಂಗೆ ಬಂದ್ರಾ? ಏನು ನಲ್ಲಿ ಮುಳ್ಳೆನ? ಹ್ಞೂ
ಪೀಸ್ ದೊಡ್ಡ ದೊಡ್ಡ ಹಾಕಿದ್ದಾರೆ ಎರಡು ಪೀಸ್ ಅಲ್ಲ ನೋಡು ಇದು ಅಜುಮಕ್ಕೆ ಹಂಗೆ ಉದುರೋಯ್ತು ಪೀಸ್ ಅಲ್ಲ ಪೀಸು ನೋಡು ನಲ್ಲಿ ಮುಳ್ಳೆದು ಹಿಂಗೆ ಎತ್ತದಂಗೆ ಉದುರೋಯ್ತು ನಲ್ಲಿ ಮುಳೆ ಇದೊಂದು ನಲ್ಲಿ ಮುಳೆ ಇದೊಂದು ನಲ್ಲಿ ಮುಳೆ ದೊಡ್ಡದು ಹಾಂ ಹಿಂಗೆ ಹಾಕಿದ್ದಾರೆ ಇದೇನು ಎಲ್ಲ ನಲ್ಲಿ ಪೀಸ್ಗಳೇ ಹಾಕಿದ್ದಾರೆ ಇದು ನಲ್ಲಿನೇ ಅದು ನಲ್ಲಿನೇ ನೀನು ನಲ್ಲಿ ಮುಳೆ ಬಿರಿಯಾನಿ ಹೇಳ್ದ ನಲ್ಲಿ ಬಿರಿಯಾನಿ ಚೆನ್ನಾಗಿದೆ ಆಯಿತಾ ಶೇರ್ವಾ ನಾವು ಫಸ್ಟು ಟೇಸ್ಟ್ ಮಾಡೋದು ಶೇರ್ವಾ ನಾನು ಮಾಡೋದು ರೈತಾದಲ್ಲಿ ಹೇಗಿದೆ ಹ್ಞೂ ಚೆನ್ನಾಗಿದೆಯಾ ಇಲ್ಲೇ ತಿಂದಿದ್ದೀವಿ ಇದೆ ನೋಡಿ ಪೀಸು ಇಲ್ಲ ಝೂಮ್ ಆಗ್ತದೆ ಮಟನ್ ಎಷ್ಟು ಸಾಫ್ಟಿಗೆ ಬೆಂದಿದೆ ಅಂದರೆ ಹಿಂಗೆ ಮಾಡಿದ್ರೆ ಹಿಂಗೆ ಇದು ಹಿಂಗೆ ಉದುರು ಅಲ್ಲ ಮಟನ್ ಮುಟ್ಟಿದ್ರೆ ಎಳೆದು ಫುಲ್ ಎಳೆದು ಹಾಂ ಅದು ಹಿಂಗೆ ಹಾಕಿ ಸೇರ್ವಾ ಮತ್ತು ರೈಸ್ ಮಿಕ್ಸ್ ಮಾಡಿ ಮಟನ್ ಅದ್ರ ಮೇಲೆ ಒಂದಿಟ್ಟು ಇಟ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆಯಾ ಮಟನ್ ತುಂಬ ಚೆನ್ನಾಗಿದೆ ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ ಮಟನ್ ತುಂಬ ಚೆನ್ನಾಗಿ ಬಂದಿದೆ ಸಕ್ಕರ ಇದೆ ಮಟನ್ ನನಗೆ ಸ್ವಲ್ಪ ಸ್ವೀಟ್ ಅನ್ನಿಸ್ತಾ ಬಿರಿಯಾನಿ ಬಿರಿಯಾನಿ ಹ್ಞೂ ಅದಕ್ಕೆ ನಾವು ಶೇರೋ ಜೊತೆ ತಿನ್ನೋದು ಅಲ್ಲ ಶೇರ್ವಾ ಹಾಕಿ ನನಗೊಂದು ಸ್ವಲ್ಪ ಹಾಕು ನೋಡೋಣ ಪೀಸ್ ಜೊತೆ ಚೆನ್ನಾಗಿ ಮಾಡಿದ್ದಾರೆ ಏನು ಗೊತ್ತಾಯಿತು ಗೋಸ್ಟ್ ಕಿ ಬಿರಿಯಾನಿ ಅಂತ ಗೋಸ್ಟ್ ಗೀ ಗೋಸ್ಟ್ ಗೋಸ್ಟ್ ಕಿ ಗೋಸ್ಟ್ ಕಿ ಬಿರಿಯಾನಿ ಗೋಸ್ಟ್ ಕಿ ಬಿರಿಯಾನಿ ಓಕೆ ಓಕೆ ನಲ್ಲಿ ಒಳಗಡೆ ಸುಮ್ಮನೆ ನೋಡು ಹಿಂಗಂದ್ರೆ ಮತ್ತು ತಟ್ಟೆ ಹೊಡಿಯೋದೇ ಬೇಡ ಖಾಲಿ ಸುಮ್ಮನೆ ಹಿಂಗೆ ಹಾಕಿದ್ರೆ ಅಷ್ಟು ಬಂದ್ಬಿಡ್ಬೋದು ಆ್ಯಕ್ಚುಲಿ ನನ್ನ ಮಕ್ಳು ಇರಬೇಕಾಗಿತ್ತು ಮಕ್ಕಳೇ ಮಿಸ್ ಮಾಡ್ಕೊತಾ ಇದ್ದೀನಿ ಅವರು ತಿನ್ನಿಸ್ಬೇಕು ನಾನು ಎಲ್ಲೇ ಹೋಗಲಿ ಯಾವತ್ತೇ ತಿಂದ್ರು ಅವರಿಬ್ಬರು ಹುಟ್ಟಿದಾಗಿನೂ ಬರೀ ಅವ್ರುಗಳೇ ತಿನ್ನಿಸ್ತಾ ಇದ್ದೀನಿ ಅದು ಟೇಸ್ಟೇ ಮರ್ತೋಗ್ಬಿಟ್ಟಿದ್ದೀವಿ ಇವತ್ತೇ ಇವತ್ತೇ ತಿಂತಾ ಇರೋದು ಆಹಾ ಕರ್ಗೋಯ್ತು ಮಟನ್ ಒಟ್ಟು ಎಲ್ಲ ದಪ್ಪ ದಪ್ಪ ಪೀಸ್ 5 ಪೀಸ್ ಹಾಕಿದ್ದಾರೆ ಪರವಾಗಿಲ್ಲ ಅಲ್ಲ ಪರವಾಗಿಲ್ಲ 5 ಪೀಸು ಹೌದು ಏನು ಪ್ರೈಸ್ ಇದೆ ಅದು 449 ಪರವಾಗಿಲ್ಲ 449 ಪ್ಲಸ್ GST ಅದು ಇದೆಲ್ಲ ಆ್ಯಡ್ ಆಗುತ್ತೆ ಓಕೆ ನಮ್ಮಿಬ್ರಿಗೆ ಸಫಿಷಿಯಂಟ್ ಹೊಟ್ಟೆ ತುಂಬುತ್ತೆ ಒಂದು ಬಿರಿಯಾನಿ ಒಂದು ಸ್ಟಾರ್ಟರ್ಸ್ ಒಂದು 2 ಸ್ಟಾರ್ಟರ್ಸ್ ಆ್ಯಂಡ್ ಟೇಸ್ಟು ಚೆನ್ನಾಗಿದೆ ಸ್ವಲ್ಪ ಸ್ವೀಟು ಅನಿಸುತ್ತೆ ಅದು ಬಿರಿಯಾನಿ ಅದನ್ನು ಬಿಟ್ಟರೆ ಮಟನ್ ಮಸಾಲೆ ಎಲ್ಲ ಸಖತ್ತಾಗಿರ್ತದೆ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಹೇಳಿ ಮಾಡಿಸಿದ ಜಾಗ ಒಂದು ಊಟ ಒಳ್ಳೆ ಟೈಮ್ ಕೊಟ್ಟು ಫ್ಯಾಮಿಲಿ ಜೊತೆ ಊಟ ಮಾಡೋದಕ್ಕೆ ಕನ್ನಡ ಹಾಡುಗಳು ಹಿಂದೆಗಡೆ ಓಡ್ತಾ ಇರುತ್ತೆ ಚೆನ್ನಾಗಿದೆ ಮಟನ್ ಸಾಫ್ಟು ನಿಮ್ಮದು ನಲ್ಲಿ ಮುಳೆದು ಒಳ್ಳೆ ಮಜಾ ಎಲ್ಲ ಫುಲ್ ಮಟನ್ ಎಲ್ಲ ಸಕ್ಕ ಇರೋ ಮೂಳೆ ಹೆಂಗೆ ಬಿಡಿಸ್ಕೊಳತ್ತದು ಅಲ್ವಾ ಸುಮ್ಮನೆ ಹಿಂಗೆ ಅಂದ್ರೆ ಬಿಟ್ಟು ಹೋಗುತ್ತೆ ಸಖತ್ತಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಅಪ್ಪ ಮಟನ್ ಟೇಸ್ಟ್ ಚೆನ್ನಾಗಿದೆ ಬಿರಿಯಾನಿ ಓಕೆ ಒಂದು ಸ್ವಲ್ಪ ಸ್ವೀಟ್ ಹೊಡಿತಿದೆ ಅಷ್ಟು
ಇಷ್ಟಕ್ಕಷ್ಟೇ. ಇದೊಂದು ಮಟನ್ ಸಕ್ಕರೆ. ಸ್ಟಾರ್ಟರ್ಸ್ ಸೂಪರ್ ಆಗಿತ್ತು. ಮಟನ್ಗೆ ಉಪ್ಪು ಖಾರ ಎಲ್ಲ ಇಡ್ತೀವಿ. ಉಪ್ಪು ಖಾರ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ. ಸೊ ಊಟ ಮುಗೀತು. ಹ್ಯಾಂಡ್ ವಾಶ್ ಮಾಡಿ ಹೊರಡೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ನೆಕ್ಸ್ಟ್ ಯಾವ ಹೋಟ್ಲ್ ನೋಡೋಣ. ಬಾಯ್ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.